ಸೊ ಇದೇ ಒಂದು 50 ರೂಪಾಯಿನ ನೋಡಿ, ಇಲ್ಲೊಂದು ನೋಟ್ ಇದೆ, ಮತ್ತೆ ಇಲ್ಲೊಂದು ಸುಮಾರು ಒಂದು 10ಕ್ಕಿಂತ ಹೆಚ್ಚು ನೋಟ್ಗಳು ಇಲ್ಲಿರುವಂತದ್ದು. ಸೊ ಈ ಎಲ್ಲಾ ನೋಟ್ಗಳು ಸಾಮಾನ್ಯವಾಗಿ ಎಕ್ಸ್ಟ್ರಾ ಫೈನ್ ಕಂಡೀಷನ್ ನೋಟ್ಗಳೇ ನಾನು ಇಟ್ಕೊಂಡಿರುವಂತದ್ದು. ಇವೆಲ್ಲ UNC ಕಂಡೀಷನ್ ನೋಟ್ಗಳು. UNC ಕಂಡೀಷನ್ ನೋಟ್ಗಳು ಸುಮಾರು 150 ರೂಪಾಯಿ ಅಷ್ಟು ಬೆಲೆಯನ್ನ ಹೊಂದಿರುವಂತದ್ದು. UNC ಕಂಡೀಷನ್ ನ ಸುಮಾರು 5-6 ನೋಟ್ಗಳ ಹತ್ರ ಇರುವಂತದ್ದು ನಾನು ನಿಮ್ಗೆ ತೋರಿಸ್ತೇನೆ. ಸೊ ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಸಪೋರ್ಟ್ ಮಾಡೋದ್ರ ಮೂಲಕ, ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಬೆಂಬಲ ಕೊಡಿ. ಸೊ ನನ್ನ ಹತ್ರ 3-4 ನೋಟ್ಗಳು UNC ಕಂಡೀಷನ್ ನೋಟ್ಗಳು ಇರುವಂತದ್ದು. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಒಂದು ರೇರ್ ಕಂಡೀಷನ್ ರೇರ್ ಎರರ್ ನೋಟ್ಗಳು ಇರುವಂತದ್ದು. ಸೊ ಇದು ಸ್ವಲ್ಪ ಗ್ರೀನಿಶ್ ಇರುತ್ತೆ ನೋಡಿ. ಈ ನೋಟ್ಗೂ ನೋಡಿ, ಇದು ಸ್ವಲ್ಪ ಪಿಂಕ್ ಅನ್ಸುತ್ತೆ, ಪಿಂಕಿಶ್ ಅನ್ಸುತ್ತೆ, ಇದು ಸ್ವಲ್ಪ ಗ್ರೀನಿಶ್ ಅನ್ಸುತ್ತೆ. ಸೊ ಈ ನೋಟ್ಗಳಲ್ಲಿ ನೀವು ನೋಡ್ಬೋದು, ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಮೇಲ್ಗಡೆ ಭಾರತದ ಧ್ವಜ ಹಾರ್ತಾ ಇರುವಂತದ್ದು, ಮೂರು ಬಣ್ಣಗಳ ತ್ರಿವರ್ಣ ಧ್ವಜ ಹಾರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ನ ಮೇಲೆ. ಅದೇ ಈ ನೋಟ್ಗಳಲ್ಲಿ ನೋಡಿ, ಆ ಧ್ವಜ ಮಿಸ್ ಆಗಿರುವಂತದ್ದು. ಸೊ ಈ ಎರರ್ ನೋಟ್ಗಳು ಸುಮಾರು 500 ರೂಪಾಯಿ ಅಷ್ಟು ಬೆಲೆನ ಹೊಂದಿರುವಂತದ್ದು. ನಂತರ ಎರರ್ ನೋಟ್ಗಳು ಸುಮಾರು ಇರುವಂತದ್ದು ನೋಡ್ಬೋದು. ಎಲ್ಲವೂ ಕೂಡ ನಾರ್ಮಲ್ ಅಂತ ಅಲ್ಲ, ಎಲ್ಲವೂ ಕೂಡ ಎರರ್ ನೋಡ್ಬೋದು. ಧ್ವಜ ಇಲ್ಲ ಈ ನೋಟಲ್ಲಿ. ಅದೇ ರೀತಿ ಮತ್ತೊಂದು ನೋಟ್ನಲ್ಲೂ ಕೂಡ ಇದರೆಲ್ಲವೂ ಧ್ವಜ ಇಲ್ದಿರೋ ನೋಟ್ಗಳೇ ನೋಡಿ, ಇದರಲ್ಲೂ ಕೂಡ ಧ್ವಜ ಇಲ್ಲ. ಸೊ ಈ ನೋಟುಗಳು ಸುಮಾರು 500 ರೂಪಾಯಿ ಅಷ್ಟು, ತಲಾ 500 ರೂಪಾಯಿ ಅಷ್ಟು ಬೆಲೆಯನ್ನ ಹೊಂದಿರುವಂತದ್ದು. ನಿಮ್ಮ ಹತ್ರ ಏನಾದ್ರು ಈ ನೋಟ್ ಇತ್ತು ಅಂದ್ರೆ, ನಾರ್ಮಲ್ ಈ ಪಿಂಕ್ ಇಶ್ಯೂ ನೋಟ್ಗಳು ಇತ್ತು ಅಂದ್ರೆ ಅದು ಹೆಚ್ಚಿನ ಬೇಡಿಕೆ ಹೊಂದಿರುತ್ತೆ. ಆದ್ರೆ ಯಾವಾಗ ಅಂದ್ರೆ ಫ್ಯಾನ್ಸಿ ನಂಬರ್ಗಳು ಅವೆಲ್ಲ ಇದ್ದಾಗ, ಅಥವಾ UNC ಕಂಡೀಷನ್ ಇದ್ದಾಗ. ಉಳಿದಂತೆ ಎಕ್ಸ್ಟ್ರಾ ಫೈನ್ ಕಂಡೀಷನ್ ನೋಟ್ಗಳು ಆತರ ಇದಾವೆ ಅಂದ್ರೆ ಸೊ 100 ರೂಪಾಯಿ 80 ರೂಪಾಯಿ ಅಷ್ಟೇ ಬೆಲೆಯನ್ನು ಹೊಂದಿರುವಂತದ್ದು. UNC ಕಂಡೀಷನ್ ಅಂದ್ರೆ 150 ರೂಪಾಯಿ 200 ರೂಪಾಯಿ. ಅದೇ ನಿಮ್ಮ ಹತ್ರ ಏನಾದ್ರು ಈ ಗ್ರೀನ್ ಇಶ್ಯೂ ನೋಟ್ಗಳು ಇತ್ತು ಅಂದ್ರೆ ನೋಡ್ಬೋದು, ಅಂದ್ರೆ ಸುಮಾರು ಒಂದು 10 ನೋಟ್ಗಳು ಗ್ರೀನ್ ಇಶ್ಯೂ ನೋಟ್ಗಳು ಇರುವಂತದ್ದು. ಈ ಗ್ರೀನ್ ಇಶ್ಯೂ ನೋಟ್ಗಳಲ್ಲಿ ನೀವೇನ್ ನೋಡ್ಬೇಕು ಅಂದ್ರೆ, ಈ ಧ್ವಜ ಮಿಸ್ ಆಗಿದ್ರೆ ಅದಕ್ಕೆ 500 ರೂಪಾಯಿ ಅಷ್ಟು ಬೆಲೆಯನ್ನ ಹೊಂದಿರುವಂತದ್ದು. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಸೊ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ನನ್ನ ಸಂಗ್ರಹದಲ್ಲಿ ನಾನು ಕೂಡಿಟ್ಟಿರುವಂತಹ ಅತ್ಯಮೂಲ್ಯವಾದಂತಹ ಒಂದು ಅದ್ಭುತವನ್ನು ನಿಮ್ಗೆ ತೋರಿಸ್ತೇನೆ, ನೋಡ್ಬೋದು. ಸೊ ಈ ಒಂದು 100 ನೋಟ್ಗಳ ಬಂಡಲ್ ನಂತರ ಇರುವಂತದ್ದು. ಸೀರಿಯಲ್ ನಂಬರ್ ನೋಡಿ, 601 ಇಂದ ಶುರುವಾಗಿ 700 ಅಲ್ಲಿ ಮುಗಿಯುತ್ತೆ. ಸೊ ಈ ಒಂದು ಬಂಡಲ್ ನೀವು ಖರೀದಿ ಮಾಡಬೇಕು ಅಂದ್ರೆ ಸುಮಾರು 10,000 ರೂಪಾಯಿ ಅಷ್ಟು ಬೆಲೆಯನ್ನ ಕೊಡಬೇಕು. ನೋಡ್ಬೋದು ಬ್ಯಾಂಕ್ ಸೀಲ್ ಕೂಡ ಇರುವಂತದ್ದು. ಸೊ ಯಾವ ನೋಟುಗಳಲ್ಲಿ ಬ್ಯಾಂಕ್ ಸೀಲ್ ಇರುತ್ತೆ ಅದಕ್ಕೆ ಹೆಚ್ಚಿನ ಬೆಲೆ ಇದ್ದೇ ಇರುತ್ತೆ. ಸೊ ಬ್ಯಾಂಕ್ ಇಂದ ಡೈರೆಕ್ಟ್ ಆಗಿ ಬಂದಿರುವಂತದ್ದು ಈ ನೋಟು. ಸೊ ಈ ಒಂದು ನೋಟುಗಳು ಬಂಡಲ್ ನಲ್ಲಿ ನಿಮಗೆ ಬೇಕಂದ್ರೆ 10,000 ರೂಪಾಯಿ ಕೊಡ್ಬೇಕಾಗುತ್ತೆ, 10,000 ರೂಪಾಯಿ. ಸೊ ಉಳಿದಂತೆ ಸಿಂಗಲ್ ನೋಟ್ಗಳೆಲ್ಲ ನಿಮಗೆ 100 ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ, UNC ಕಂಡೀಷನ್ ನ ನೋಟ್ಗಳು. ಸೊ ಈ ಬಂಡಲ್ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಈ ನೋಟ್ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಹಾಗೆ ನಿಮ್ಮ ಹತ್ರ ಈ ನೋಟ್ಗಳು ಏನಾಯ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ವಿಡಿಯೋನ ಶೇರ್ ಮಾಡಿ, ಹೆಚ್ಚೆಚ್ಚು ನಮ್ಗದೇ ಬೆಂಬಲ ಅಂತ ಅನ್ಕೊಂತೀನಿ.